ಎಲ್ರಿಗೂ ನಮಸ್ಕಾರ. ಏನು ಇವತ್ತೊಂದು ದಿವಸ ಕೋಲಾರ ವಾರ್ಡ್ ನಂಬರ್ 22 ಕುವೆಂಪು ನಗರದಲ್ಲಿ ನಮ್ಮ JK ಜಮೀರಣ್ಣ ಅವ್ರ ಮನೆ ಹತ್ರ ಅವ್ರ ಮನೆಯಲ್ಲಿ ಹಾವು ಬಂದುಬಿಟ್ಟಿದೆ ಅಂತ ಜಸ್ಟ್ ಒಂದು 5 ನಿಮಿಷ ಮುಂಚೆ ಫೋನ್ ಮಾಡಿದ್ದು. ಎಷ್ಟು ನಿಮಿಷ ಆಯ್ತಣ್ಣ? 5 ನಿಮಿಷ ಮುಂಚೆ ಜಮೀರಣ್ಣ ಫೋನ್ ಮಾಡಿದರು. ನಾನು ಇಲ್ಲೇ ಡಬಲ್ ಟ್ಯಾಂಕ್ ಹತ್ರ ಇದ್ದೆ. ಆಯ್ತಣ್ಣ ನಾನು ಬರ್ತಾ ಇದ್ದೀನಿ ರೀ ಅಂತೇಳಿ ನಾನು ಬಂದು ನೋಡ್ರೆ ನಾಗರಾವ್ ಮಗು ಡೈರೆಕ್ಟ್ ಇವ್ರ ಮನೆ ಒಳಗಡೆನೆ ಬಂದು ಕಾಂಪೌಂಡ್ ಒಳಗಡೆ ಇತ್ತು. ಬಂದು ನೋಡ್ರೆ ಇವ್ರು ಪೈಪ್ ಹಾಕಿ ಹಿಡ್ಕೊಂಡಿದ್ರು. ಪಾಪ ಇನ್ನು ಬಿಟ್ರೆ ಎಲ್ಲೋ ಒಳಗಡೆ ಹೋಗ್ತದ. ಅದು ನಾನೇ ಪಕ್ಕದಲ್ಲಿ ಮನೆಯಲ್ಲಿ ಬಾಟ್ಲ್ ತೊಗೊಂಡು ಬಂದು ಆ ಬಾಟ್ಲಲ್ಲಿ ಹಿಡ್ಕೊಂಡು ಹಾವು ಇದು ಇದು ಮೊದಲನೇ ಸತಿ ಅಲ್ಲ, ಇದು ಎರಡನೇ ಸತಿ ಬಂದಿರೋದು ಇವ್ರ ಮನೆಯಲ್ಲಿ ಹಾವು. ಏನಣ್ಣ, ಇದ್ರಕ್ಕೆ ಮುಂಚೆ ಮಂಡಲ ಒಂದು ಬಂದಿತ್ತು, ಇದು ಎರಡನೇ ಸತಿ ಬಂದಿರೋದು. ಇವಾಗ ಇದು ಮಾತಾಡೋದು ಉದ್ದೇಶ ಏನಂದ್ರೆ, ಇಲ್ಲಿ ಅಕ್ಕಪಕ್ಕ ನೋಡಿ ಎಲ್ಲ ಮನೆಗಳು ಕಟ್ತಾ ಇದ್ದಾರೆ. ಇದು ಖಾಲಿ ಜಾಗ ಐತಲ್ಲ, ಈ ಖಾಲಿ ಜಾಗ ಇಂದ ಜಾಸ್ತಿ ತೊಂದರೆ ಆಗ್ತಾ ಇದೆ. ಏನಂದ್ರೆ ಯಾವತ್ತೋ ತಗೊಂಡು ಬಿಟ್ಬಿಟ್ಟಿರ್ತಾರ ಇವರು, ಬಿಟ್ಬಿಟ್ಟು ಎಲ್ಲೋ ಅವರು ನೆಮ್ಮದಿಯಾಗಿರ್ತಾರ ಅವ್ರ ಮನೆಯಲ್ಲಿ. ಇಲ್ಲಿ ಇರೋ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಅಕ್ಕಪಕ್ಕ ಜನ ಇರ್ತಾರಲ್ಲ, ಜೀವನ ಮಾಡ್ತಾರ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಇದು ಜಾಗ ಯಾರ್ದಿದೆಯಾ, ಇದ್ರ ಮುಂಚೆನೂ ನಾನು ಸುಮಾರು ಸತಿ ಅವ್ರಿಗೆ ಹೇಳಿದ್ದೀನಿ, ಫೋನ್ ಮಾಡಿನೂ ಹೇಳಿದ್ದೀನಿ, ಕರ್ಸಿನೂ ಹೇಳಿದ್ದೀನಿ. ಅವರು ಏನು ಕಿವಿಗೆ ಹಾಕೊಳ್ತಾ ಇಲ್ಲ. ಅವರು ಈ ಜಾಗ ಏನಾದರೂ ನೀವು ಬಂದು ಕ್ಲೀನ್ ಮಾಡಿ, ನಿಮ್ಮದು ಜಾಗ ಇದೆಯಲ್ಲ ನೀವು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ, ಇಲ್ಲಾಂದ್ರೆ ಏನಾದರೂ ಫೆನ್ಸಿಂಗ್ ಗೋಡೆ ಏನಾದರೂ ಎತ್ಬಿಡ್ರಿ. ಅದೇ ಥರ ನೋಡಿ, ಇಲ್ಲಿ ಮುಂಚೆನೂ ಇದೇ ಥರ ಪ್ರಾಬ್ಲಮ್ ಆಗಿದ್ಗೆ ಅವ್ರು ಯಾರೋ ಬಂದು ಪಾಪ ಆಲೂಗಳ ಇಟ್ಕೆನಲ್ಲಿ ಕಾಂಪೌಂಡ್ ಎತ್ಕೊಂಡಿದ್ದಾರೆ. ಇವಾಗ ಅದೇ ಥರ ಇವ್ರು ಎತ್ಕೊಂಡ್ಬಿಟ್ರೆ ಈ ಥರ ಸಮಸ್ಯೆ ಏನೂ ತೊಂದರೆ ಆಗೋದಿಲ್ಲ. ಇದು ನೋಡಿ, ಯಾರೋ ಇವ್ರು ದೊಡ್ಡವ್ರು ಇದ್ರು ನೋಡ್ಕೊಂಡ್ಬಿಟ್ರು, ಚಿಕ್ಕ ಮಕ್ಕಳು ಇಡ್ತಾರೆ ಮನೆಯಲ್ಲಿ, ಅವ್ರ ಮಕ್ಕಳಿಗೆ ಏನಾದ್ರು ಕಟ್ಬಿಟ್ರೆ ಯಾರು ಜವಾಬ್ದಾರಿ ಅವರಿಗೆ? ಅದ್ರಿಗೆ ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮ ಜಾಗ ನೀವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈ ಥರ ತೊಂದರೆಗಳು ಆಗೋದಿಲ್ಲ. ನಿಮ್ಗೆ ನಾನು ದಯವಿಟ್ಟು ಈ ಚಾನಲ್ ಮುಖಾಂತರ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ, ಅದು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನಾನೇ ನಮ್ಮ ನಗರಸಭೆಯಿಂದ ಕಮಿಷನರ್ ಸಾಹೇಬ್ರು ಕಳಿಸಿ ನಾನೇ ಶೆಡ್ ಮಾಡಿ ಯಾರಿಗನ ನಗರಸಭೆವರೆಗೂ ಕೊಟ್ಬಿಡ್ತೀನಿ ಅಂತ ನಾನು ಚಾನಲ್ ಮುಖಾಂತರ ಹೇಳ್ತೀನಿ. ಇದು ನಿಮ್ಗೆ ಇದು ವಾರ್ಡ್ ನಂಬರ್ ಎಷ್ಟು ಬೀಳ್ತದೆ? 22. 22 ಇದು ನನ್ನ ವಾರ್ಡ್ ವ್ಯಾಪ್ತಿಗೆ ಬರೋದಿದ್ದು. ಇಲ್ಲಿ ನಾನು 6 ವರ್ಷ ನನ್ನ ಜವಾಬ್ದಾರಿಯಿಂದ ನಾನು ಜನಸೇವೆ ಮಾಡಿದ್ದೀನಿ. ಏನು, ನಾನು ಕೌನ್ಸಿಲರ್ ಆಗಿ 6 ವರ್ಷ ನಮ್ಮ ವ್ಯಾಪ್ತಿ ನವೆಂಬರ್ 1ನೇ ತಾರೀಕಿಗೆ ಮುಗ್ದೈತು. ಬಟ್ ಮುಗ್ದೋಗ್ರೇನು ಇವ್ರಿಗೆ ನಾನೇ ಕೌನ್ಸಿಲರ್ ಅಂತ ಪಾಪ ನಂಬಿಕೆ ಮಾಡಿ ಇವ್ರು ಫೋನ್ ಮಾಡೋದು ನನಗೆ. ಏನಪ್ಪ, ಇವ್ರಿಗೆ ಏನಾದರೂ ತೊಂದರೆ ಇರಲಿ, UGD ಪ್ರಾಬ್ಲಮ್ ಇರಲಿ, ನೀರ್ ಪ್ರಾಬ್ಲಮ್ ಇರಲಿ, ಲೈಟ್ ಪ್ರಾಬ್ಲಮ್ ಇರಲಿ, ಏನಾದರೂ ಪ್ರಾಬ್ಲಮ್ ಇದ್ರೂ 24x7 ಇವ್ರಿಗೆ ನಾನು